ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಮೆನ್ಸ್ ವುಮೆನ್ಸ್ ಎಥ್ನಿಕ್ನೊಂದಿಗೆ ಫುಡ್ ಕೋರ್ಟ್, ಜ್ಯೂಸ್ ಸೆಂಟರ್, ಅಲಂಕಾರಿಕ ವಸ್ತುಗಳು, ಬುರ್ಕಾ ಶಾಪ್ ಎಲ್ಲವೂ ಒಂದೇ ಸೂರಿನಡಿಯಲ್ಲಿ ಸಿಗುವ ಪೂರ್ಣಿಮಾ ಲೈಫ್ ಸ್ಟೈಲ್ ಕಾರ್ಕಳದ ಜೋಡು ರಸ್ತೆಯ ಪ್ರೈಮ್ ಮಾಲ್ನಲ್ಲಿ ಶುಭಾರಂಭಗೊಂಡಿತು. ಹೊಸ ಯೋಚನೆ ಮತ್ತು ಯೋಜನೆಯನ್ನ ಪರಿಚಯಿಸುವ ಅವಳಿ ಚವಳಿ ಪೂರ್ಣಿಮಾ ಶೋರೂಮ್ ಅನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ವಿ. ಸುನಿಲ್ ಕುಮಾರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಗುಣಮಟ್ಟ, ಪ್ರೀತಿ, ವಿಶ್ವಾಸಪೂರ್ಣ ಸೇವೆಯಿಂದ ಪೂರ್ಣಿಮಾ ಅಂಗಸಂಸ್ಥೆಗಳು ಪ್ರಸಿದ್ಧಿಯನ್ನ ಪಡೆದಿವೆ. ಸಮಾಜ, ರಾಷ್ಟ್ರ ಕಟ್ಟುವ ಕಾರ್ಯದಲ್ಲೂ ಸಂಸ್ಥೆ ಸಹಭಾಗಿಯಾಗುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ದೇಶದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹೊಸ ವೇಗ ಸಿಕ್ಕಂತಾಯಿತು. ನಂತರ ಈ ಭಾಗದಲ್ಲಿ ನಿರ್ಮಾಣ ಆದಂತಹ ಪ್ರೈಮ್ ಮಾಲ್, ಉಳಿದಂತ ಎಲ್ಲ ಕಟ್ಟಡಗಳು, ಬೇರೆ ಬೇರೆ ಅಂಗಡಿ ಮಳಿಗೆಗಳು ಬಂದಿದ್ರಿಂದ ಇವತ್ತು ಕಾರ್ಕಳ ಪಟ್ಟಣ ಪ್ರದೇಶ ದೊಡ್ಡ ಪ್ರಮಾಣದಲ್ಲಿ ಜೋಡ ರಸ್ತೆ ಕಡೆಗೆ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಗಳಿಸಿದಂಥ ಸಂಸ್ಥೆ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಶುಭ ಸಮಾರಂಭಗಳಾದರೆ ಅದು ಪೂರ್ಣಿಮಾದ ಮುಖಾಂತರವೇ ಆರಂಭ ಆಗಬೇಕು ಅನ್ನುವಂಥ ಪ್ರತೀತಿಯನ್ನು ಇಟ್ಕೊಂಡಂಥ ಗ್ರಾಮೀಣ ಪ್ರದೇಶದ ಜನ ಇವತ್ತಿಗೂ ಕೂಡ ಇದ್ದಾರೆ. ಆ ರೀತಿ ಅವರ ಇಡೀ ಕುಟುಂಬ ಗ್ರಾಹಕರ ಜೊತೆಗೆ ನಡ್ಕೊಂಡಂಥ ರೀತಿಯ ಕಾರಣಕ್ಕೆ ಇವತ್ತು ಪೂರ್ಣಿಮಾ ಸಂಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ತನ್ನ 5ನೇ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಷ್ಟರ ಮಟ್ಟಿಗೆ ಇವತ್ತು ಬೆಳೆದಿದೆ. ಅದಕ್ಕೆ ಅವರ ಇಡೀ ಕುಟುಂಬದ ಎಲ್ಲ ಸಹೋದರರು ಕಾರಣರಾದರೆ ಅವರ ಗ್ರಾಹಕರಿಗಿಟ್ಟಂತ ಪ್ರೀತಿಯೂ ಕೂಡ ಅದು ಕಾರಣ ಅಂತ ನಾನು ಭಾವಿಸ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಅವರು ಮಾತನಾಡಿ, 1966ರಲ್ಲಿ ಧರ್ಮಸ್ಥಳದ ಬಾಹುಬಲಿ ಕಾರ್ಕಳದ ಮಂಗಳಪಾದಿಯಲ್ಲಿ ಕೆತ್ತಲ್ಪಟ್ಟಿತ್ತು. ಆ ವೇಳೆ ಡಾಕ್ಟರ್ ಹೆಗ್ಡೆ ಕಾರ್ಕಳಕ್ಕೆ ಆಗಮಿಸುವ ಸಂದರ್ಭ ಪಾಂಡುರಂಗ ಪ್ರಭುಗಳ ಪರಿಚಯವಾಗಿತ್ತು. ಅಂದಿನಿಂದ ಇಂದಿನವರೆಗೆ ಕುಟುಂಬಗಳ ನಡುವೆ ಉತ್ತಮ ಬಾಂಧವ್ಯವಿದೆ. ಗ್ರಾಹಕರಿಗೆ ಸಂತೃಪ್ತಿಯ ಸೇವೆ ನೀಡುವುದು ಇಂದಿನ ಅಗತ್ಯ ಎಂದು ಹೇಳಿದರು. ನಮಗೂ ಕಾರ್ಕಳಕ್ಕೂ ಬಹಳ ಆತ್ಮೀಯ ಸಂಬಂಧ, ಹತ್ತಿರದ ಸಂಬಂಧ ಮತ್ತು ಈ ಒಂದು ಎಲ್ಲಿಂದ ಬಂತಪ್ಪ ಈ ಮೂರ್ತಿ ಅಂತ ಹೇಳಿದರೆ ಕಾರ್ಕಳದಿಂದ ಅಂತ ಹೇಳ್ತೇನೆ. ಕಾರ್ಕಳದಿಂದ ಯಾರು ಮಾಡಿದರು ಅಂದರೆ ರೆಂಜಾಳ ಗೋಪಾಲಕೃಷ್ಣ ಶೆಣೆ ಅವರು ಯಾವತ್ತು ನಮ್ಮ ಮನಸ್ಸಲ್ಲಿ ಮುದ್ರೆ ಹೊತ್ತಿದ್ದಾರೆ. ನನ್ನ ತಂದೆ ಮತ್ತು ತಾಯಿಯನ್ನು ನಾನು ಇವತ್ತಲ್ಲಿ ನೆನಪಿಸ್ಕೊಳ್ಬೇಕು. ಯಾಕೆಂದರೆ ತಾಯಿ ನನ್ನ ತಂದೆ ಹತ್ರ ಹೇಳದಿದ್ದರೆ ಈ ಬಾಹುಬಲಿ ಮೂರ್ತಿ ಆಗ್ತಿರ್ಲಿಲ್ಲ. ಮೂರ್ತಿಯನ್ನು ಮಂಗಳಪಾದೆಯಲ್ಲಿ ಕೆತ್ತುತ್ತಾ ಇರಬೇಕಾದ್ರೆ ಅಲ್ಲಿ ಬರ್ತಿದ್ರು. ಅಂದರೆ ಈ ಬೇರೆ ನಮಗೆ ಮೊದಲು ಕಾರುಗಳಿರಲಿಲ್ಲ. ಒಂದು ಕಾರಲ್ಲಿ 8 ಜನ ಕೂತ್ಕೊಂಡು ಹೋಗ್ತಾ ಇದ್ದೆವು. ಎಲ್ಲಿ ಹೋಗೋದು? ಮಂಗಳಪಾದೆಗೆ ಹೋಗುವ. ಏನು? ಬಾಹುಬಲಿ ಮೂರ್ತಿ ನೋಡಲಿಕ್ಕೆ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು. ಈಗ ಹಾಗಲ್ಲ, ಒಂದು ಕಾರಲ್ಲಿ ಒಬ್ಬ ಬರ್ತಾನೆ, ಈ ಇತ್ತಪ್ಪಲ್ಲಿ ಬೊಕ್ಕೆ ಬರ್ಪೆ ಅಂತ ಹೇಳ್ತಾನೆ. ಆಗ ಪೂಜ್ಯ ಹೆಗಡೆಯವರು ಮತ್ತು ಪ್ರಭುಗಳ ನಂಟು ಭಾರಿ ಹತ್ತಿರವಾಯಿತು. ಪೂಜ್ಯ ಹೆಗಡೆಯವರ ಭಾರಿ ಆತ್ಮೀಯರಾದರು ಅವರು. ಸಂಸ್ಥೆಯ ಮಾಲಕ ರವಿಪ್ರಕಾಶ್ ಪ್ರಸ್ತಾವನೆಗೆ ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಮೆನ್ಸ್ ವಿಮೆನ್ಸ್ ಎಥ್ನಿಕ್ನೊಂದಿಗೆ ಫುಡ್ ಕೋರ್ಟ್, ಜ್ಯೂಸ್ ಸೆಂಟರ್, ಅಲಂಕಾರಿಕ ವಸ್ತುಗಳು, ಬುರ್ಕಾ ಶಾಪ್ ಎಲ್ಲವೂ 8,000 ಚದರ ಅಡಿಯ ಒಂದೇ ಸೂರಿನಡಿ ಲಭಿಸಲಿದೆ ಎಂದು ಹೇಳಿದ ಅವರು, ಹಿರಿಯರು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ ಬಗೆಯನ್ನ ಹಂಚಿಕೊಂಡರು. ಹಾಗೆ ಹೆಗಡೆಯವರ ಆಶೀರ್ವಚನ ಅಥವಾ ಮಾತುಗಳು, ಬೋಳಾರರ ಕಚುಗುಳಿಗಳು ಬಂದ ನಂತರ ಬಹುಶಃ ಯಾರ ಮಾತು ಕೂಡ ಗೌಣ ಆಗುತ್ತೆ ಅಂತ ಹೇಳ್ತಕ್ಕಂಥ ಸತ್ಯವನ್ನು, ಅದೇ ರೀತಿಯಲ್ಲಿ ಈ ಹಂತ ಮಾತಿಗೆ ಅಲ್ಲ ಅಂತ ಹೇಳ್ತಕ್ಕಂಥ, ಅವನಿಗೇನೂ ಗೊತ್ತಿಲ್ಲ ಅಂತ ಹೇಳಿದರೆ ಅವ ಯಾವುದಕ್ಕೂ ಪ್ರಯೋಜನ ಇಲ್ಲ. ಅವನಿಗೆ 4 ಹಳದ ಕವಾಟು ಕೊಟ್ಟು ಒಂದು 4 ಬಟ್ಟೆ ಇಟ್ಟು ನಿನಗೆ ಇದೆ, ಇದಕ್ಕಿಂತ ಹೆಚ್ಚು ನಿನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಏನು ಕಾಲ ಇತ್ತು, ಇವತ್ತು ಕಾಲ ಬದಲಾಗಿದೆ. ವಸ್ತ್ರೋದ್ಯಮಕ್ಕೆ, ವಸ್ತ್ರದ ವ್ಯಾಪಾರಕ್ಕೆ ಇಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥ ಸತ್ಯ ಸಂಗತಿಯನ್ನು ನಾನು ಹೇಳಲಿಕ್ಕೆ. ಚಲನಚಿತ್ರ ನಟ ಅರವಿಂದ್ ಬೋಳಾರ್ ಅವರು ಮಾತನಾಡಿ ನೂತನ ಮಳಿಗೆಗೆ ಶುಭ ಹಾರೈಸಿದ್ರು. ಇನ್ನಿತ ಕಾರ್ಯಕ್ರಮ ಪೊರ್ಲುದು ಯಾಕೆಂದ ಒಂದು ಕಾರ್ಕಳದ ಈ ಊರುಡು ಸಿಟಿಲು ಬಿಡ್ದು ಅಂತ ಪಿದಾಯಿ ಜೋಡ್ ರಸ್ತೆಡೆ ಪೂರ್ಣಿಮಾ ಸಿಲ್ಕ್, ಪೂರ್ಣಿಮಾ ಲೈಫ್ ಸ್ಟೈಲ್ ಇಂಗಿನ ಮಾತ ಒಂದು ಸಂಸ್ಥೆ ಕಟ್ಟುಂಡ ಎತ್ತು ಐತ ಪಿರೌಡು ಬೆಂತಿರವು ಮುಖ್ಯ ಯಾಕೆಂದ
ಪೂರ್ಣಿಮಾ ಆ ಪುದರ್ಡೆ ಬಾರಿ ಪೊರ್ಲುಂಡು ಇಜ್ಜಿಂದಾಂಡ ಈ ಸಂಸ್ಥೆ ಅಂಚ ಬುಳೆಯರ ಸಾಧ್ಯಜ್ಜಿ ಈ ಸಂಸ್ಥೆದ ವಂಶ ಪಾರಂಪರ್ಯ ಪೋಯ್ಲೆಕ್ಕ ಒಂದುಂಡು ಒಂದು ಏತ್ ಯುಗಟ್ಟು ಬರುವೊಂದು ಪಣಿಯರ ಸಾಧ್ಯತೆ ಬಂಡ ಅಕಲ ತಲೆಮಾರು ಆತ ಮುಟ್ಟ ಉರಿ ಉಂಡು ಖಂಡಿತವಾದ ಅಕ್ಷರ ಸತ್ಯ ಒಂದು ಹಾಗೆಂದಿಗೆ ಅಕ್ಲೆಗೆ ದೇವರನ ಅನುಗ್ರಹ ಉಂಡು ಮೊಕ್ಕುರೇಗ ಮಾನ ಮುಚ್ಚಿನಂಚಿನ ಕುಂಟು ಕೊರಡೊಂದಾಂಡ ಅವು ಮಾತೆರೆಗಳ ಆಪುನ ಬೇಲತ್ತು ದೇವರೇ ಅಕಲ್ಡ ಇನ್ನು ಕೊರ್ಪ ಒಂದು ಅಕಲ ಕಾಸು ತೇತುಂಡು ಬೇತ ವಿಷಯ ಆಂಡಲ್ಲ ಆ ಕುಂಟು ಕೊರಪುನಂಚಿನ ಆ ಒಂಜಿ ಉದ್ಯೋಗ ಮಲ್ಪಡೊಂದಾಂಡ ಅವು ಬಾರಿ ಬಂಗದ ಬೇಲದ ಯಾಕಂದ್ರೆ ಇತ್ತದ ಎಂಚಾತನಂಗೆ ಈ ವರ್ಷ ಇತ್ತಿನ ಕುಂಟು ಬರ್ಪಿ ವರ್ಷಕ್ಕೆ ಆಪುಜಿ ಬರ್ಪಿ ವರ್ಷ ಇತ್ತಿನ ಕುಂಟು ಬೊಕ್ಕದ ವರ್ಷಕ್ಕೆ ಆಪುಜಿ ಇಂಚಿನ ಮಾತ ತರಬೇತಿ ಒಬ್ಬನಗಲ ಈ ಸಂಸ್ಥೆ ನಡಪಾವಡ ಏತ್ ಬಂಗೊಪ್ಪು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಜವಳಿ ವರ್ತಕರ ಸಂಘದ ಅಧ್ಯಕ್ಷ ಯೋಗೇಶ್ ಭಟ್, ಕೆನರಾ ಬ್ಯಾಂಕಿನ ಎಚ್ಎಂ ಮತ್ತು ರೀಜನಲ್ ಹೆಡ್ ಕೆ ಕಾಳಿ, ಕಾರ್ಕಳ ಕೆನರಾ ಬ್ಯಾಂಕಿನ ಎಚ್ಎಂ ಉಮೇಶ್ ಶೆಣೈ, ರಾಜಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ರವೀಂದ್ರ ಪ್ರಭು ಕಡಾರಿ, ಹಿರಿಯ ನ್ಯಾಯವಾದಿ ಎಂಕೆ ವಿಜಯಕುಮಾರ್, ಮಾರುತಿ ಗ್ಯಾಸ್ನ ನಿತ್ಯಾನಂದ ಪೈ, ಪ್ರೈಮ್ ಮಾಲ್ ಪಾಲುದಾರ ಮಹಾವೀರ ಹೆಗ್ಡೆ, ಕುಕ್ಕುಂದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಶಿಮಣಿ ಸಂಪತ್, ಸುಮನಾ ಪಾಂಡುರಂಗ ಪ್ರಭು, ಅಜಕರು ಪದ್ಮಗೋಪಾಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಸುಧಾಕರ್ ಶೆಟ್ಟಿ, ಪುರಸಭೆಯ ಸದಸ್ಯ ಅಶ್ಫಾಕ್ ಅಹಮದ್, ಜಾನ್ ಡಿಸಿಲ್ವಾ, ರಾಜ್ಯ ಗೇರು ನಿಗಮದ ಅಧ್ಯಕ್ಷ ಮಣಿರಾಜ್ ಶೆಟ್ಟಿ, ಹರಿಪ್ರಸಾದ್ ಪ್ರಭು, ಉಮಾನಾಥ್ ಪ್ರಭು, ದಿನೇಶ್ ಪ್ರಭು, ಕಿರಣ್ ರವಿಪ್ರಕಾಶ್ ಪ್ರಭು, ಪ್ರಜ್ವಲ್ ಪ್ರಭು, ಸಚಿನ್ ಉಪಸ್ಥಿತರಿದ್ದರು. ರಾಜೇಂದ್ರ ಭಟ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.